ಸ್ಟಿಂಗ್ ಜ್ಯೂಸ್ ಸೇವನೆಯಿಂದ ಯುವಕನೋರ್ವ ಬಲಿಯಾಗಿರುವಂತಹ ಪ್ರಕರಣ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತಹದ್ದು. ಇದಕ್ಕೆ ಕಾರಣ ಕೆಫೆನ್ ಅಂಶ ಹೆಚ್ಚಾಗಿ ಸೇವನೆ ಆಗಿರೋದು ಅನ್ನುವಂತಹದ್ದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಮಕ್ಕಳ ರಕ್ಷಣಾ ಆಯೋಗದ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಶಶಿಧರ್ ಕೋಸುಂಬೆ ಅವರು ಒಂದು ಸಿಎಂ ಅವರಿಗೆ ಪತ್ರವನ್ನ ಬರೆದಿರುವಂತಹದ್ದು. ಶಾಲಾ ಕಾಲೇಜಿನ ಸುತ್ತಮುತ್ತಲ ಆವರಣದಲ್ಲಿ ಅಂದ್ರೆ 500 ಮೀಟರ್ ಅಂತರದಲ್ಲಿ ಈ ಏನು ರಾಸಾಯನಿಕ ಅಂಶಗಳು ಇವೆಲ್ಲವೂ ಇದಾವೋ, ಸೊ ಅಂದ್ರೆ ಮಾದಕ ವ್ಯಸನಕ್ಕೆ ಮಕ್ಕಳು ಬಲಿ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಏನಿದೆಯೋ ಈ ಎಲ್ಲವನ್ನ ಸಹ 500 ಮೀಟರ್ ದೂರದಲ್ಲಿ ಮಾರಾಟ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಅಂದ್ರೆ ಸರ್ಕಾರಕ್ಕೆ ಸಿಎಂ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಮಹಾರಾಷ್ಟ್ರದಲ್ಲಿ ಸಹ ಈಗ ಆಲ್ರೆಡಿ ಈ ಒಂದು ರೂಲ್ಸ್ ಅನ್ನ ಸದ್ಯಕ್ಕೆ ತಂದಿರುವಂತಹದ್ದು. ಅದರ ಹಿನ್ನೆಲೆಯಲ್ಲಿ ನಮ್ಮಲ್ಲೂ ಸಹ ಈ ರೂಲ್ಸ್ ಅನ್ನ ತರಬೇಕು ಅನ್ನುವಂಥದ್ದನ್ನ ಬರೆಯಲಾಗಿದೆ. ಯಾಕೆ ಅಂತಂದ್ರೆ ಈ ಸ್ಟಿಂಗ್ ಜ್ಯೂಸ್ ಅನ್ನುವಂಥದ್ದು ಏನಿದೆ ಅದರಲ್ಲಿ ಕೃತಕ ಬಣ್ಣ ಜೊತೆಗೆ ರಾಸಾಯನಿಕ ಅಂಶಗಳನ್ನ ಸಹ ಮಿಕ್ಸ್ ಮಾಡಲಾಗಿರುತ್ತೆ. ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ಸಮಸ್ಯೆ ಆಗುತ್ತೆ, ಅದು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಅದರಲ್ಲೂ ಕೆಫೆನ್ ಅಂಶ ಅನ್ನುವಂಥದ್ದು ಮಕ್ಕಳ ದೇಹಕ್ಕೆ ಹೆಚ್ಚಾಗಿ ಹೋಗೋದ್ರಿಂದಾಗಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಏನು ತಂಬಾಕು ಮುಕ್ತ ವಿಚಾರವಾಗಿಯೂ ಸಹ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ, ರೂಲ್ಸ್ಗಳನ್ನ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ. 2023ರ ಅನ್ವಯದಲ್ಲಿ ನಾವು ನೋಡೋದಾದ್ರೆ ಶಾಲಾ ಕಾಲೇಜಿನ ಸುತ್ತಮುತ್ತಲು ಏನು 100 ಮೀಟರ್ ಅಂತರದಲ್ಲಿ ನಾವು ಈ ಮಳಿಗೆಗಳನ್ನ ಮಾರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಡಲಾಗಿತ್ತು. ಈಗ ಅದನ್ನು ಸಹ ಬದಲಾವಣೆ ಮಾಡಿ ಅದನ್ನು 100 ಮೀಟರ್ ಇದ್ದಿದ್ದನ್ನು 500 ಮೀಟರ್ವರೆಗೂ ಸಹ ಅಂತರವನ್ನು ಕಾಪಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಸಹ ಪತ್ರದಲ್ಲಿ ಉಲ್ಲೇಖವನ್ನು ಈಗ ಆಲ್ರೆಡಿ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳೇನಿದ್ದಾರೆ ಯಾವುದೇ ರೀತಿಯಾದಂತಹ ದುಶ್ಚಟಗಳಿಗೆ, ವ್ಯಸನಗಳಿಗೆ, ಜೊತೆಗೆ ಮಾದಕ ದ್ರವ್ಯಗಳಿಗೆ ಅವರು ಬಲಿ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿರುವಂಥದ್ದು. ಇದಕ್ಕೆ ಶಾಲಾ ಕಾಲೇಜಿನಿಂದಲೂ ಸಹ ಪೋಷಕರು ಜೊತೆಗೆ ಶಿಕ್ಷಕರಿಂದಲೂ ಸಹ ಪ್ರಶಂಸೆ ಇದೆ, ಜೊತೆಗೆ ಅವರ ಒತ್ತಾಯವೂ ಸಹ ಇದರಲ್ಲಿ ಭಾಗಿಯಾಗಿರುವಂಥದ್ದು. ಒಟ್ಟಾರೆಯಾಗಿ ಮಕ್ಕಳ ಹಿತರಕ್ಷಣೆಗೆ ಈ ಸದ್ಯಕ್ಕೆ ಬಂದಿರುವಂತಹ ಈ ಸಿಎಂ ಅವರಿಗೆ ಪತ್ರವನ್ನ ಬರೆಯಲಾಗಿದೆ. ಜೊತೆಗೆ ಏನು ಅಂತಂದ್ರೆ ಈ ಸ್ಟಿಂಗ್ ಜ್ಯೂಸ್ ಅನ್ನುವಂಥದ್ದು ಏನಿದೆ ಇದು ವಿದ್ಯಾರ್ಥಿಗಳ ಮೇಲೆ ಆಗಿರ್ಬೋದು ಅಥವಾ ಯಾರೆಲ್ಲ ಸೇವನೆ ಮಾಡ್ತಾರೆ ಇದು ಹೆಚ್ಚಿನ ಕೆಫೆನ್ ಅಂಶ ಹೊಂದಿರುತ್ತೆ ಅನ್ನುವಂತಹದ್ದು ಸಹ ಬೆಳಕಿಗೆ ಬಂದಿರುವಂತಹ ವಿಚಾರ. ಇದರಿಂದಾಗಿ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಿಎಂಗೆ ಪತ್ರವನ್ನ ಬರೆಯಲಾಗಿರುವಂತಹದ್ದು. ಇದನ್ನ ಆಧರಿಸಿ ಜೊತೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಭವಿಷ್ಯವನ್ನ ಜೊತೆಗೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಸಿಎಂ ಅವರು ಯಾವ ರೀತಿಯಾಗಿ ಇದಕ್ಕೆ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ನಾವೆಲ್ಲ ಕಾದು ನೋಡಬೇಕಾಗಿರುವಂತಹದ್ದು.